ರಾಧಾಕೃಷ್ಣ ಸಾಂಸ್ಕೃತಿಕ ಕಲಾ ಸೇವಾ ಸಂಘ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಇವರ ಸಹಕಾರದೊಂದಿಗೆ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ರಾಜಕಲ್ಲಹಳ್ಳಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕಲಾವಿದ ಕೃಷ್ಣಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕೋಲಾರ ತಾಲೂಕಿನ ರಾಜಕಲ್ಲಹಳ್ಳಿಯಲ್ಲಿಂದು ರಾಧಾಕೃಷ್ಣ ಸಾಂಸ್ಕೃತಿಕ ಕಲಾ ಸೇವಾ ಸಂಘ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಇವರ ಸಹಕಾರದೊಂದಿಗೆ ದಿನಪೂರ್ತಿ ಸಂಗೀತ ಮತ್ತು ನಾಟ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ನುಡಿಗಳನ್ನು ಮದ್ದೇರಿ ಮುನಿರೆಡ್ಡಿ ಅವರು ಮಾಡಿದ್ರು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಎಂ.ಆರ್. ಜಯರಾಮ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಶಿಲ್ಪಿ ತ್ಯಾಗರಾಜ ಭಗವತ್ಪಾದರ್ ಅವರು ಕೂಡ ಮಾತನಾಡಿದರು. ನರಸಾಪುರ ನಾರಾಯಣ ಸ್ವಾಮಿ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಬಾಲಕೃಷ್ಣ ಭಾಗವತರ್, ಕೆ.ಎಂ. ಕೃಷ್ಣಪ್ಪ, ಕೆ. ರಾಧಾ, ವೆಂಕಂಚಾರ, ದೇವರಾಜ್, ವಸಂತಪ್ಪ, ಮಹೇಂದ್ರ ಸ್ವಾಮಿ, ನಾರಾಯಣ ಸ್ವಾಮಿ, ಕೃಷ್ಣಪ್ಪ, ಶಿವಾರೆಡ್ಡಿ, ಕೆ. ಶ್ರೀನಿವಾಸ್, ವೆಂಕಟೇಶಪ್ಪ, ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗಪ್ಪ, ನಾರಾಯಣ ಸ್ವಾಮಿ, ಮಂಜುನಾಥ್, ಕುಪ್ಪಣ್ಣ, ಲಕ್ಷ್ಮಯ್ಯ ಮತ್ತು ಕಲಾವಿದರು ಉಪಸ್ಥಿತರಿದ್ದರು. ಆರ್ ವರ್ತೂರ್ ಪ್ರಕಾಶ್ ಅಣ್ಣನವರ ಅಮೃತಾಸ್ತ್ರದಿಂದ ಕೃಷ್ಣಣ್ಣವರಿಗೆ ಅವರಲ್ಲಿರುವಂತಹ ಒಂದು ಕಲೆಗೆ ಈ ಒಂದು ಬೆಲೆ ಸಿಗ್ತಾ ಇದೆ ಅಂದರೆ ತಪ್ಪಾಗಲಾರದು. ಜೋರ ಚಪ್ಪಾಳೆ ಕಟ್ಟಬೇಕು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಚಪ್ಪಾಳೆ ಕಟ್ಟಿದ್ರೆ ಸ್ವಲ್ಪ ಸೈಡ್ ಬಾನೋ ಸ್ಟುಡಿಯೋನ ಗಣ್ಯರಿಗೆ ನಂತರ ಅಭಿನಂದಿಸ್ತೇವೆ. ಈಗ ಶಿಷ್ಯಂದರಾಗಿರ್ತಕ್ಕಂಥವರು ಎಂ.ಆರ್. ಜಯರಾಮ್, ಡಾಕ್ಟರ್ ಜಯರಾಮ್ ಅವರು ಇವತ್ತಿನ ಮೇಲೆ ಆಸೀನರಾಗಿದ್ದಾರೆ. ನಾವು ಭಜನೆ ತಂಡಗಳನ್ನು ಕರೆದುಕೊಂಡು ಹೋಗಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಬಂದು ಪೂಜೆ ಮಾಡಿ ಇದು ಮಾಡಿದ್ರೆ ನಾನು ಅವರನ್ನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದೆ. ನನ್ನ ಪರಿಚಯವನ್ನು ಕೇಳಿದ್ರು, ನೀನು ಭಜನೆ ಮಾಡಿಸು ಅಂತಂದು ಹೇಳಿದಾಗ ನಾವು ತಾತಯ್ಯನವರ ಒಂದು ಇದರಲ್ಲಿ ಭಜನೆ ತಂಡಗಳನ್ನು ಕರ್ಕೊಂಡೋಗಿ ಭಜನೆಯನ್ನು ಮಾಡಿಸ್. ಕೃಷ್ಣ ಭಾಗವತಣ್ಣನವರು 3 ದಿವಸಗಳಿಂದ ಕೂಡ ಅಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಧರ್ಮಾಧಿಕಾರಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ವಹಿಸೋಣ. ಹಾಗೂ ಒಂದು ಮುಡುಕಿನಲ್ಲಿ ಇರ್ತಕ್ಕಂಥದ್ದು ಬಸ್ಸು ಏನು ಸಂಚಾರ ಇಲ್ಲ. ಇದು ದೊಡ್ಡ ಸಿಟಿ ಅಲ್ಲ, ದೊಡ್ಡ ಒಂದು ಹಳ್ಳಿ ಅಲ್ಲ, ಒಂದು ಸಣ್ಣ ಒಂದು ಕುಗ್ರಾಮದಲ್ಲಿ, ರಾಜಕಲ್ಲಹಳ್ಳಿ ಗ್ರಾಮದಲ್ಲಿ ಅವರಪ್ಪ ನಾರಾಯಣಪ್ಪನವರು ಹಾರ್ಮೋನಿ ತಬಲಾ ಮಾಸ್ಟ್ರು. ಅವರ ಮಗನಾಗಿರ್ತಕ್ಕಂಥ ಕೃಷ್ಣಪ್ಪನವರು ಎಲೆಮರೆಯಲ್ಲಿ ಪಿಂಡೆ ಇರ್ತದಲ್ಲ, ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅವರು ಈ ರಾಜಕಲ್ಲಹಳ್ಳಿಯಲ್ಲಿ ಹುಟ್ಟಿ ತಬಲಾ ಬಾರಿಸ್ತಾ ಇದ್ರು ನಮಗೆಲ್ಲ ಮೊದಲು ನಾಟಕಗಳಲ್ಲಿ. ಆದಮೇಲೆ ಈಗ ಅರಕತಿಗಳಿಗೆಲ್ಲ ಕೂಡ ಅವರು ಹಾರ್ಮೋನಿ ಬಾರಿಸೋದು, ತಬಲಾ ಬಾರಿಸೋದು. ಇಂಥ ಒಂದು ಕಲಾವಿದನು ಸುಮಾರು 100 ಜನರಿಗೆ ಶಿಷ್ಯರನ್ನು ಮಾಡಿದ್ದಾನೆ. ನಮ್ಮ ಮೊಮ್ಮಕ್ಕಳಿಗೂ ಕೂಡ ಹಾರ್ಮೋನಿ ಸಂಗೀತ ಹರಕತೆ ಕೂಡ ಕಲಿಸ್ತಾ ಇದ್ದಾರೆ. 100 ಜನ ಕಲಾವಿದರನ್ನು ಅವರು ತಯಾರು ಮಾಡಿದ್ದಾರೆ, ಹಾರ್ಮೋನಿ ತಬಲಾ ಕೂಡ. ಆದರೆ ಅವರನ್ನು ಯಾರೂ ಗುರುತಿಸಿಲ್ಲ. ಇದು ಯಾರು ಗುರುತಿಸೋದಕ್ಕ ಆ ಮನುಷ್ಯ ಎಲ್ಲೇ ಆಗಲಿ, ಒಂದು ಫಂಕ್ಷನ್ ಆಗಲಿ ಹೋಗ್ತಾ ಇಲ್ಲ, ಒಂದು ಸಭೆ ಆಗಲಿ ಹೋಗ್ತಾ ಇಲ್ಲ, ಎಲ್ಲೇ ಆಗಲಿ ಒಂದು ದೊಡ್ಡ ಕಾರ್ಯಕ್ರಮ ಕೈವಾರದಲ್ಲಿ ನಡೀತದ ಅಲ್ಲಿಗೆ ಕೂಡ ಹೋಗ್ತಾ ಇಲ್ಲ. ಆದರೆ ವಿದ್ಯೆ ಇದೆ, ಬುದ್ಧಿ ಇದೆ, ಕಲಾವಿದರಿಗೆ ಅವರು
ಒಂದು ವಿದ್ಯೆಯನ್ನು ನೂರಾರು ಜನರಿಗೆ ಕಲಿಸಿದ್ದಾರೆ. ಅವರ ಹೆಂಡತಿಯಾಗಿರ್ತಕ್ಕಂಥ ರಾಧಾಮನ್ನವರು ಕೂಡ ಹರಕತೆ ಕಲಾವಿದರು. ಅವರ ಮಗನಾಗಿರ್ತಕ್ಕಂಥ ನಿಮ್ಮ ಹೆಸರು ಸಂತ ಚಲಪತಿ ಕುಮಾರ್ ಅವರು ಕೂಡ ತಬಲಾ ಬಾರಿಸ್ತಾರೆ. ಇನ್ನೊಬ್ಬ ಮಗನು ಕೂಡ ತಬಲಾ ಬಾರಿಸ್ತಾರೆ. ಅವ್ರ ಮನೆಯವರು ಎಲ್ಲ ಕೂಡ ಸಂಗೀತ ಕಲಾವಿದರು. ಇಂಥ ಒಬ್ಬ ಸಂಗೀತ ಕಲಾವಿದರಾಗಿ ಇದ್ದುಕೊಂಡು ಯಾರೂ ಅವರನ್ನು ಗುರುತಿಸೋದಕ್ಕಾಗಲಿಲ್ಲ. ನಾನು ಒಬ್ಬ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅವರಿಗೆ ಅಕಾಡೆಮಿ ಸದಸ್ಯನಾಗಿ ಅವರನ್ನ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ರಾಜಕಲ್ಲಹಳ್ಳಿ ಗ್ರಾಮದ ಕೃಷ್ಣಪ್ಪನವರಿಗೆ ಕರ್ನಾಟಕ ಸಂಗೀತ ಕಲಾಶ್ರೀ ಪ್ರಶಸ್ತಿಯನ್ನು ಅವರಿಗೆ ಕೊಡಿಸಿದ್ದೀನಿ. ಅವರು ಇನ್ನಾದರೂ ಕೂಡ ಒಂದು ಆ ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಒಂದು ಬೆಂಗಳೂರು ಇದರಲ್ಲೆಲ್ಲ ಕೂಡ ಪತ್ರಿಕೆಗಳೆಲ್ಲ ಕೂಡ ಬಂದಿದೆ. ಅವರ ಒಂದು ಹೆಸರು ವಿಶಾಲವಾಗಿದೆ. ಅವರಿಗೆ ಒಂದು ಈ ದಿನ ಹೆಂಡತಿ ಗಂಡರನ್ನು ಕುಳ್ಳಿರಿಸಿ ಇಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಿಸ್ತಾ ಇದ್ದಾರೆ. ಪಾಂಪ್ಲೆಟ್ನಲ್ಲಿ 500 ಜನ ಹಾಕಿದ್ದಾರೆ. ಇಲ್ಲಿ ಪ್ರಚಾರ ಅವರು ಸರಿಯಾಗಿ ಮಾಡಿಲ್ಲ. ಬಂದಿರತಕ್ಕಂಥ ಜನನೇ ಸಾಕು. ಹಾಗೂ ನಮ್ಮ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸಂಚಾಲಕರಾಗಿರ್ತಕ್ಕಂಥ ಬಾಲಕೃಷ್ಣ ಭಾಗವತರವರಿಗೂ ಕೂಡ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಕಲಾಶ್ರೀ ಪ್ರಶಸ್ತಿಯನ್ನು ಕೂಡ ಅವ್ರಿಗೂ ಕೂಡ ಬಂದಿದೆ. ಚಪ್ಪಾಳೆಯನ್ನು ತಟ್ಟಿ. ಅವರು ಕೈವಾರಕ್ಕೆ ಯಾರೇ ಹೋಗಲಿ ಬಹಳ ಮಗುವನ್ನು ತಾಯಿ ತಂದೆ ಯಾವ ರೀತಿಯಲ್ಲಿ ಅವರು ಕರೆದು ಅವರಿಗೆ ಏನೇನು ಬೇಕು ಏನು ಸಲಹೆಗಳನ್ನು ಹೇಳ್ತಕ್ಕಂಥ ಬಾಲಕೃಷ್ಣ ಭಾಗವತರು ಬಂದಿದ್ದಾರೆ. ಈಗ ಅಭಿನಂದನಾ ಸಮಾರಂಭಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತಂದು ಹೇಳ್ತಾ 2 ಮಾತುಗಳನ್ನು ಹೇಳ್ತಾ ನಾನು ಕೃಷ್ಣಪ್ಪನವ್ರ ಬಗ್ಗೆ ಕಲೆ ಬಗ್ಗೆ ಭಾಳ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ನಾವು ನಾರಾಯಣ ಸ್ವಾಮಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಎರಡನೇದು, ಈ ಭಾಗದಲ್ಲಿ ಕಲೆ ಪ್ರೋತ್ಸಾಹ ಮಾಡಿ ಭಾಳ ಹೆಚ್ಚು ತನ್ನ ಜೀವನದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿಗಳನ್ನು ಪಡೆದಂಥ ನಮ್ಮ ಮದ್ದೇರಿ ಮುನಿರೆಡ್ಡಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಕಲಾವಿದನ್ನ ಗುರುತಿಸಿ ಕಲಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂಥ ನಮ್ಮ ಗ್ರಾಮದ ಹಿರಿಯರು ಆದಂಥ ಕೃಷ್ಣಪ್ಪನವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಇವತ್ತು ಸರ್ಕಾರ ಗುರುತಿಸ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಶೋಷಿತ ವರ್ಗದಲ್ಲಿ ಹುಟ್ಟಿ ರಾಜ್ಯದಲ್ಲಿ ಗುರುತಿಸ್ತಕ್ಕಂಥದ್ದು ಕಷ್ಟ. ಬೇರೆ ಯಾರ್ದನ ಕಾರ್ಯಕ್ರಮ ಆಗಿದ್ರೆ 1,000 ಜನ ಸೇರಿರೋರು. ನಮ್ಮವ್ರ ಕೆಲಸ ಇರ್ತಾರೆ ಜನಗಳು. ಅದೇನಪ್ಪ ಇಷ್ಟೇ ಬಿಟ್ಟದು ಇಷ್ಟೇ. ಕಲೆ ಅನ್ನೋದು ಇನ್ನು 1000 ವರ್ಷ ಆದ್ರೂ ಅದನ್ನ ಸಾಯಿಸೋಕ್ಕೂ ಆಗಲ್ಲ, ಮರ್ಸೋಕ್ಕೂ ಆಗಲ್ಲ. ಯಾಕೆ ಬಿಟ್ಟೇನಂದ್ರೆ ನಾಳೆ 10 ವರ್ಷಕ್ಕೋ ಇನ್ನು 20 ವರ್ಷಕ್ಕೋ ಸುತ್ತೋಗ್ತಾನೆ ಕೃಷ್ಣಪ್ಪನು. ಈ ರಕ್ತ ಅವ್ರ ಮೊಮ್ಮಕ್ಕಳಲ್ಲ ಐತೆ ನೋಡಿ. ಅದು ಹಂಗೆ ಓದ್ತಾ ಇರ್ತದೆ ವಂಶ ಪರಂಪರೆ. ಮೊಮ್ಮಕ್ಕಳು ಆಡ್ರಲ್ಲ ಈಗ ಕಲಾವಿದರು, ಭರತನಾಟ್ಯ ಆಡಿದ್ರು, ಇನ್ನೊಂದು ಡ್ಯಾನ್ಸ್ ಆಡ್ತು. ಅದೇನೆ ಕೊನೆ ಇಲ್ಲ ಇದಕ್ಕೆ, ಕಲೆ ಕೊನೆ ಇಲ್ಲ. ನಮ್ದು 300 ವರ್ಷ ಇತಿಹಾಸ. ಈ ಡಿಸೆಂಬರ್ ತಿಂಗಳಿನಲ್ಲಿ ನಾವೆಲ್ಲ ಇದು ಮಾಡ್ತೀವಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಏನ್ ಮಾಡ್ತೀವಿ, ಧನುರ್ಮಾಸ ಊರೆಲ್ಲ ಭಜನೆ ಮಾಡ್ತೀವಲ್ಲ, ಧನುರ್ಮಾಸ. ನಾನು ಒಂದು 20 ವರ್ಷ ತಬಲ ಹೊಡ್ಕೊಂಡು ಊರಾಗ ಹಾರ್ಮೋನಿ ಬರ್ಸ್ಕೊಂಡು ಓಡಾಡ್ತಾ ಇದ್ದೆ.
ನಮ್ಮ 4ನೇ ತಲೆ ತಬಲ ತಕ್ಕಿಟ ದಿಕ್ಕಿಟ ತಕ್ಕಿಟ ದಿಕ್ಕಿಟ ಗೊತ್ತಲ್ಲ, ತಲೆ ಹೋಗಲ್ಲ ಸಾಮಾನ್ಯವಾಗಿ. ಎಲ್ಲರೂ ಕೂಡ ಸ್ನೇಹಿತರೆಲ್ಲ ಇವತ್ತು ಸೇರಿದ್ರು, ಹಳೆ ಮಕ್ಕಳು. ಬಹಳ ಸಂತೋಷ ಆಯಿತು. 2 ವರ್ಷ ಆಗ್ಬಿಟ್ಟಿತ್ತು ನಿಮ್ಮನ್ನೆಲ್ಲ ನೋಡಿ. ನಮ್ಮ ಕೃಷ್ಣಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ನೀವೆಲ್ಲ ಬೆರ್ತಿರ್ತಕ್ಕಂಥದ್ದು, ನಾನು ನಿಮ್ಮ ಜೊತೆ ಸೇರ್ತಕ್ಕಂಥದ್ದು ಸಂತೋಷ. ಇವತ್ತು ಭಾನುವಾರ ಎಲ್ರಿಗೂ ಒಳ್ಳೇದಾಗ್ಲಿ. ಕಲೆಗೆ ನಾವೆಲ್ಲ ಪ್ರೋತ್ಸಾಹ ಕೊಡೋಣ. ನಾವೆಲ್ಲ ಸೇರಿ ಇವತ್ತು ನಾವು ತುಂಬ ಹೃದಯದಿಂದ ಕೃಷ್ಣಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವ್ರ ಬಗ್ಗೆ 4-6 ಇತಿಮತಗಳನ್ನು ಹೇಳ್ತಕ್ಕಂಥ ಎಲ್ಲ ಮುಖಂಡರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಒಂದು ಸೇವೆ ಎಲ್ಲರಿಗೂ ತಲುಪಬೇಕಾಗಿರೋದೆ. ಊರೂರು ತಿರುಗಿ ಹೋಗೋರು ಯಾರು? ಹರಕತೆ ದಾಸರು. ಮತ್ತು ಈ ನಾಟಕದಲ್ಲಿ, ಹಾರ್ಮೋನಿಯಲ್ಲಿ ಯಾವ್ದು ಊರೂರು ತಿರುಗ್ತಾರೆ. ಎಲ್ಲ ಊರು ಗೊತ್ತಿದೆ ಅವ್ರಿಗೆ, ಏನೇನಾಗ್ತಾ ಇದೆ, ಏನೇನಿದೆ ಎಲ್ಲರೂ ಗೊತ್ತಿದೆ. ಈ ರೀತಿಯಾಗಿ ಈ ಒಂದು ನಿಮ್ಮ ಊರಿನಲ್ಲಿ ಇಂಥ ವಂಶಸ್ಥರು ಇದ್ದಾರೆ ಅಂತಂತ ಅನ್ನೋದು ನಿಜವಾಗ್ಲೂ ಅದು ಪುಣ್ಯ ಫಲದಿಂದ. ರಾಜಕಲ್ಲಲ್ಲಿ ಅಂದರೆ ರಾಜ ಅಂದರೆ ಅಧಿಪತಿ. ಹಳ್ಳಿ ಯಾವ ಅಧಿಪತಿ? ಇದು ಭಾರಿ ಮುಖ್ಯ. ಬರೇ ಸಂಪತ್ತಿದ್ರೆ ಅದಲ್ಲ. ಒಂದು ರಾಜ್ಯ ಇದ್ದರೆ, ಅವನಿಗೆ ಅಧಿಕಾರ ಇದ್ದರೆ ಅದಲ್ಲ. ಮನಸ್ಸಿನಲ್ಲಿ ಉದ್ದವಾಗಿ ಆ ಒಂದು ಯಾವಾಗ ಬೆಳೀತದೋ ಅದು ರಾಜತ್ವ. ಎಲ್ಲರನ್ನು ಕಾಪಾಡೋದು ಅದು. ಅಧಿಕಾರ ಕಾಪಾಡೋದಿಲ್ಲ, ಬೇರೆ ಸಂಪತ್ತು ಕಾಪಾಡೋದಿಲ್ಲ. ಸಂಪತ್ತಂದರೆ ನನಗೆಗೋಸ್ಕರ ಅಂತ ನಾನು ನೋಡ್ತೇನೆ, ಅಧಿಕಾರ ಇದೆ ನನಗೋಸ್ಕರ ಅಂತ ನಾನು ಅನುಭವಿಸ್ತೇನೆ. ಆದರೆ ಯಾರು ರಾಜರಂತಂದರೆ, ಯಾರು ಕೊಡೋರು? ರಾಮಾಯಣ ಅವನು ಇಟ್ಕೊಂಡ, ಎಲ್ಲವನ್ನೂ ಕೊಟ್ಟ, ಧರ್ಮವನ್ನು ತೋರಿಸ್ಕೊಟ್ಟ, ಎಲ್ಲ ತ್ಯಾಗ ಮಾಡ್ದ, ಊರೂರು ತೆಗೆದ, ಇಡೀ ನಮ್ಮ ಭಾರತ ದೇಶವನ್ನು ತಿರುಗಿಬಿಟ್ಟ, ಸನ್ಯಾಸಿ ಬಟ್ಟೆ ಹಾಕೊಂಡು ತಿರುಗಿಬಿಟ್ಟ. ಇದು ರಾಜಧರ್ಮ. ಇದು ಸಾಮಾನ್ಯವಾದಂಥ ಇದು ನಮ್ಮ ಭಾರತ ದೇಶ ಅಲ್ಲ. ಧರ್ಮದ ನೆನಪಿನಲ್ಲಿ ನಾವು ಇರುವಂಥ ದೇಶ ಇದು. ಮೊನ್ನೆ 40-50 ಕೋಟಿ ಜನ ನಮ್ಮ ಭಾರತ ದೇಶದಲ್ಲಿ ಸಂಗಮದಲ್ಲಿ, ಗಂಗಾ ನದಿಯ ಸಂಗಮದಲ್ಲಿ ಅಲ್ಲಿ ಮುಳುಗಿ ಆ ಶಕ್ತಿಯನ್ನು, ಚೇತನವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ರು. ಹೆಂಗ್ ಬಂತಪ್ಪ? ಇಡೀ ಪ್ರಪಂಚದಲ್ಲಿ ಒಂದು ಕಡೆ ಇಟ್ಕೊಂಡು ಒಂದು ಕಡೆ ಅಲ್ಲಿದ್ದರೆ, ನಮ್ಮ ಭಾರತ ದೇಶದಲ್ಲಿ ನಮಗೆ ಏನಪ್ಪ ಇದು? ಏನು ಅರ್ಥ? ಏನು ಯಾತಕ್ಕೆ ಹೋದ್ರು ಇವರೆಲ್ಲ? ನಮ್ಮಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ 7 ನದಿಗಳ ನೀರು ಸಮುದ್ರಗಳಿದ್ದಾವೆ, ನದಿಗಳಿದ್ದಾವೆ. ಅದು ನಮಗೆ ಜೀವವನ್ನು ಕೊಡುವಂಥದ್ದು, ನಮ್ಮನ್ನು ಬೆಳೆಸುವಂಥದ್ದು, ನಮ್ಮ ರಕ್ಷಣೆ ಮಾಡುವಂಥದ್ದು. ಆ ನದಿಗಳೇ ನಮ್ಮ ತಾಯಿ. ನಾವು ತಾಯಿ ರೂಪದಲ್ಲಿ ನಾವು ನೋಡೋರು, ನಾವು ಬೇರೆ ರೂಪದಲ್ಲಿ ನೋಡೋದಿಲ್ಲ. ಯಾವ ದೇಶದಲ್ಲೂ ಕೂಡ ಈ ರೀತಿಯಾಗಿ ನದಿಯನ್ನು ತಾಯಿ ರೂಪದಲ್ಲಿ ನೋಡೋದಿಲ್ಲ. ಭಾರತ ದೇಶ ಒಂದೇ. ಇದು ಅರ್ಥವನ್ನು ಮಾಡ್ತಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಹೋಗಿ ಅವತ್ತಿನ ದಿವಸ ಆ ತಾಯಿಗೆ, ಅಮ್ಮ ನೀನು ನನ್ನ ರಕ್ಷಣೆ ಮಾಡು ಅಂತ ಎಲ್ಲರೂ ಹೇಳಿದಾಗ ಏನಾಗ್ತದಪ್ಪ? ನಂಬಿಕೆ ಬೆಳೀತದೆ. ನಂಬಿಕೆನೇ ಪರಮಾತ್ಮ, ನಂಬಿಕೆನೇ ಈ ಸೃಷ್ಟಿ, ಎಲ್ಲವೂ ನಂಬಿಕೆ. ನಂಬಿಕೆ ಇಲ್ಲ ಅಂದರೆ ಅದೆಲ್ಲ ಇಲ್ಲ. ಅದು ಇವಾಗ ಪ್ರಾಚೀನ ದೇಶದಲ್ಲಿ ಅವರು ಯಾವ ದೇವ್ರಿಗೂ ನಂಬೋದಿಲ್ಲ. ಏನು ಮಾಡ್ತಾರೆ ಅವರು? ನಾವು ಇದು ರಕ್ಷಣೆ ಮಾಡ್ತೀವಿ. ನಾವು ಒಂದು ಪರ್ವತ ಅಂದರೆ ರಕ್ಷಣೆ ಮಾಡ್ತೀವಿ, ಪೂಜೆನೂ ಮಾಡ್ತೀವಿ. ಒಂದು ಅರಣ್ಯ ಅಂತ ಪೂಜೆಯನ್ನು ಮಾಡ್ತೇವೆ, ಒಂದು ನದಿ ಅಂತ ಪೂಜೆಯನ್ನು ಮಾಡ್ತೇವೆ. ಈ ಸಂಸ್ಕೃತಿಯಲ್ಲಿ ನಾವು ಮಾಡಿದಾಗ ನಮಗೆ ಆ ಫಲ ನಮಗೆ ಬರ್ತದೆ. ಅಂದಾಗಿ ಇವೆಲ್ಲ ಈ ರಾಜಕಲ್ಲಲ್ಲಿನಲ್ಲಿ ಇಂಥ ಇವರಿಗೆ ಇದು ಆ ಒಂದು ಸರ್ಕಾರ ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ನೀವೂ ಕೂಡ ಎಲ್ಲರೂ ಮಾನಸಿಕವಾಗಿ ಅವ್ರು ಕೊಟ್ಟು
ಆ ವಂಶವನ್ನು ಚೆನ್ನಾಗಿ ಬೆಳೀಲಿ ಅಂತ ನಾವೆಲ್ಲನೂ ಪ್ರಾರ್ಥನೆ ಮಾಡೋಣ. ಈ ಮದರ್ ರೆಡ್ಡಿ ಅವರು ನಾನು ನೋಡ್ತಾ ಇದ್ದೇನೆ, 30 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಅವರು ನಾಟಕದ ಮೇಲೆ ಹುಚ್ಚು. ಯಾವುದೋ ಒಂದು ಕಲೆ, ಸಾಮಾನ್ಯವಾದಂಥ ಕಲೆ ಅಲ್ಲ ಅದು. ನಾಟಕ ನಮ್ಮ ಸಂಸ್ಕೃತಿ ಯಾವ ರೀತಿಯ ಹರಿಕತೆ ದಾಸರು ಹೋಗ್ಬಿಟ್ಟು ಆ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾರೋ ಅದೇ ರೀತಿ ಈ ಒಂದು ಬಯಲು ನಾಟಕದಲ್ಲಿ ನಾನು ಎಷ್ಟೋ ಬಯಲು ನಾಟಕ ನೋಡಿದ್ದೇನೆ. 72ರಲ್ಲಿ ನಾನು MLA ಆಗಿದ್ದೆ. ಬಿಟ್ಬಿಟ್ಟೆ, 5 ವರ್ಷ ಬಿಟ್ಬಿಟ್ಟೆ, ಸಾಕಪ್ಪ ನನಗೆ ಅಂತ ಬಿಟ್ಬಿಟ್ಟೆ. ತಿರ್ಗಾ ನಾನು ಅದಕ್ಕೆ ಹೋಗಲಿಲ್ಲ. ಆದರೆ ನಾನು ಏನಪ್ಪ ಸಂಸ್ಕೃತಿ ಅಂತ ನಾನು ಆವಾಗ ನೋಡಿದ್ದು. ನಾನು ಎಲ್ಲ ಹಳ್ಳಿಗಾಡಿನಲ್ಲಿ, ದೇವನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಕಡೆ ಈ ಒಂದು ಸಮರ್ ಬಂದರೆ, ಬಿಸಿಲು ಕಾಲ ಬಂದರೆ ಎಲ್ಲ ನಾಟಕಗಳು ಪ್ರಾರಂಭ ಆಗ್ಬಿಡೋದು. ಇದು ರಾತ್ರಿ 10:30, 11 ಗಂಟೆ, 12 ಗಂಟೆ. ಅವಾಗ ಮದುವೆನೂ ಇರಲಿಲ್ಲ. ಸೊ ಓಡಾಡ್ತಾ ಇದ್ದೆ ಇಲ್ಲಿ. ಇದೆಲ್ಲ ಬಯಲು ನಾಟಕ ಇದೆಲ್ಲ ನೋಡಿ ನನಗೆ ಅನಿಸಿಕೆ ಆಯಿತು ಅಂತ. ಏನಪ್ಪ ಎಂಥ ಸಂಸ್ಕೃತಿ ನಮ್ಮ ದೇಶ. ಈ ರೀತಿಯಾಗಿ ಸುಲಭವಾಗಿ ಒಂದು ಚಿಕ್ಕ ಕಥೆನಲ್ಲಿ ಇಡೀ ಇದು ಭಾಗವತ ಆಗಲಿ, ಮಹಾಭಾರತ ಆಗಲಿ, ರಾಮಾಯಣವಲ್ಲ, ಎಲ್ಲವನ್ನೂ ಸಾಮಾನ್ಯ ಜನಕ್ಕೆ ತಿಳಿಸುವಂಥ ಆ ಒಂದು ಕಥೆಗಳಿದ್ದಾವಲ್ಲ, ನಾಟಕ ಎಂಥ ಇದು. ಅದು ಎಲ್ಲ ಯಾವುದೇ ಒಂದು ನಟಿ ಆಗಲಿ ಅದಕ್ಕೆ ನಾವು ತಲೆ ಬಾಗಿಸ್ಬೇಕು. ಸಂಸ್ಕೃತಿಯನ್ನು ಬೆಳೆಸೋರಿಗೆ ನಾವು ತಲೆ ಬಾಗಿಸ್ಬೇಕು. ಅವ್ರ ಪಾದಗಳಿಗೆ ನಮಸ್ಕಾರ ಇರಬೇಕು. ಆ ಒಂದು ಸಂಸ್ಕೃತಿ ನಮ್ಮದು. ನಾವು ಬೇರೆ ಸಂಸ್ಕೃತಿ ಅಲ್ಲ. ನಾವು ಮನಸ್ಸಿನಲ್ಲಿಂದ ನಾವು ತಲೆ ಬಾಗಿ, ಅಪ್ಪ ನೀನು ಬೇರೆಯವ್ರಿಗೆಲ್ಲರೂ ಆ ಜ್ಞಾನವನ್ನು ಕೊಡ್ತಾ ಇದೆಯಾ, ಇನ್ನು ಏನು ಬೇಕಿನ್ನು ಮನುಷ್ಯನಿಗೆ ಸ್ವಲ್ಪ ಹೇಳಿ. ಇಂಥ ಒಂದು ಇದರಲ್ಲಿ ನೀವೆಲ್ಲ ಮದರ್ ರೆಡ್ಡಿಯವರು, ಕೃಷ್ಣಪ್ಪನವರು, ಅವ್ರ ಮನೆಯವರು, ಅವ್ರ ವಂಶದವರು ಇನ್ನು ಎಷ್ಟು ಜನ ಇದ್ದಾರೋ ಇಲ್ಲಿ ಪಾಪ ಆ ಕಲೆನವರು ಇನ್ನು ಎಷ್ಟು ಕಲಂತರ್ಯಾಮಿ ಹರಿವಿಚಾರ ಬಗ್ಗೆ ಸದ್ಗುರು ತಾತಯ್ಯನವರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಈ ಒಂದು ಸಮಾರಂಭ ರಾಧಾಕೃಷ್ಣ ಸಂಸ್ಕೃತಿ ಕಲಾ ಸೇವಾ ಸಂಘ ಭಾರಿ ಒಳ್ಳೆಯವಾದಂಥ ಒಂದು ಕಾರ್ಯಕ್ರಮವನ್ನು ದಿವಸ ಮಾಡ್ತಾರೆ. ಇದೇ ಊರಿನಲ್ಲಿ ಇರುವಂಥ ಕೃಷ್ಣಪ್ಪನವರು ಮತ್ತು ಅವರ ಕುಟುಂಬದವರು ಕಲೆಯಲ್ಲಿ ಅವ್ರ ತಂದೆ, ಅವ್ರ ಮಕ್ಕಳು ಎಲ್ಲರ ಇಡೀ ಆ ಒಂದು ಮೊಮ್ಮಕ್ಕಳು, ಆ ವಂಶನೇ ಕಲೆ ನಡೀತಾರೆ. ಕಲೆ ಅನ್ನೋದು ಸಾಮಾನ್ಯವಾದಂಥದ್ದು ಅಲ್ಲ. ಕಲೆ ಯಾವಾಗ ಬರ್ತದೆ ಅಂತಂದರೆ, ಯಾವಾಗ ಸಂಸ್ಕೃತಿ ಅದು ಬೆಳೀತದೋ ಅವರು ಮಾತ್ರ ಸಿಗ್ತದೆ, ಎಲ್ರಿಗೂ ಸಿಗೋದಿಲ್ಲ. ಉತ್ತಮದಲ್ಲಿ ಹುಟ್ಟಿರ್ಬೋದು, ಆದರೆ ಸಂಸ್ಕೃತಿ ಇರಬೇಕಲ್ಲ. ಮನುಷ್ಯನಿಗೆ ಸಂಸ್ಕೃತಿ ಬರಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯದಿಂದ, ಫಲದಿಂದ ಬರ್ತದೆ. ಅದು ಯಾವ ಮತ್ಸರ ಇಲ್ಲ ಅದಕ್ಕೆ. ಎಲ್ಲವನ್ನೂ ಅವನಿಗೆ ಇರುವಂಥ ಅವನ ಹಿಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಪುಣ್ಯದ ಫಲದಿಂದ ಅವರು ಸಿಗುವಂಥ ಆ ವಂಶಕ್ಕೇ ಈ ಕಲೆಗೆ ಬಂದಿದೆ. ಅದು ಹೇಳ್ತಾರೆ ತಾತಯ್ಯನವರು, ಅವರು ಒಂದು ಕಡೆ ಹೇಳ್ತಾರೆ, ಆ ಕಲೆ ಬರಬೇಕಾದ್ರೆ ಶ್ರೀಮಂತಿಕೆ ಇರ್ಕೂಡ್ದು, ದೊಡ್ಡ ಸ್ಥಾನ ಇರ್ಕೂಡ್ದು. ಯಾಕಂದರೆ ಶ್ರೀಮಂತಿಕೆ ಮತ್ತು ದೊಡ್ಡ ಸ್ಥಾನ ಇದ್ದರೆ ಅದ್ರ ಬಗ್ಗೆ ಆ ಗಮನ ಹೋಗ್ತದೆ. ಯಾವಾಗ ಎಲ್ಲ ಕೀಳದಲ್ಲಿ ಇರ್ತಾವೋ ಆವಾಗ ನಮಗೇನಾಗ್ತದೆ, ನಮ್ಮ ಇಡೀ ಬುದ್ಧಿ ಒಂದು ಕಡೆ ಇರ್ತದೆ, ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ. ನೋಡಿ 3-4 ಆ ಪರಂಪರೆಯಲ್ಲಿ, ಆ ವಂಶದ ಒಂದು ಇದರಲ್ಲಿ ಈ ಒಂದು ಕಲೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇವಾಗ ಕೃಷ್ಣಪ್ಪನವರಿಗೆ ಅದು ಅಭಿನಂದನೆ ಕೊಟ್ಟಿದ್ದಾರೆ, ಅದು ಸರ್ಕಾರದವ್ರು ಕೊಟ್ಟಿದ್ದಾರೆ. ನಮ್ಮ ಮನದಲ್ಲಿ ನಾವು ಬಂದಿರೋರು, ನಮ್ಮ ಊರಿನವರು, ನಮ್ಮ ಮನಸ್ಸಿನಲ್ಲಿ ಅಪ್ಪ ಇವರು ಚೆನ್ನಾಗಿ ಇಲ್ಲಿ. ಯಾಕಂದರೆ ಈ ಊರಿಗೆ ಏನಾದರೂ ಒಳ್ಳೆಯದಾಗಿದೆ ಅಂತಂದರೆ, ಇಂಥ ಒಂದು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಜನ ಇದ್ದಾಗ ಊರು ಚೆನ್ನಾಗಿರ್ತದೆ. ಇದೇ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ. ಊರು ಚೆನ್ನಾಗಿರ್ತದೆ. ಯಾಕಂದರೆ ಅವರು ಯಾವುದೇ ಭೇದ ಭಾವನೆ ಇಲ್ಲದೆ, ಅಪ್ಪ
ನೋಡಪ್ಪ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಇದಕ್ಕೆ ಮಾಡೋರು, ನನಗೆ ಈ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ನಾನು ಕೊಡ್ತೇನೆ ಅಂತಕ್ಕಂಥ ಒಂದು ಆ ಮನೋಭಾವ ಇದೆ, ಸಮಭಾವ ಏನಿದೆ ಅದು ಭಾರಿ ದೊಡ್ಡದು. ಅದರಿಂದಾಗಿ ನನಗೆ ಭಾರಿ ಮೆಚ್ಚುಗೆ ಆಗಿದೆ. ಕೃಷ್ಣಪ್ಪನವರು ಈ ರೀತಿಯಾಗಿ ಒಂದು ಸರ್ಕಾರದವರು ಮಾಡಿದ್ದಾರೆ. ಇಲ್ಲಿ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಅವರಿಗೆ ಆ ದೇವರ ಅನುಗ್ರಹ ಕೊಡಲಿ ಅಂತ ನಾನಂತೂ ಮಾನಸಿಕವಾಗಿ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಅವ್ರ ಮನೆಯವರು ಅವರು ಹರಕತೆ ದಾಸರು. ಹರಕತೆ ಅಂತಂದರೆ ಎಲ್ಲ ಊರೂರಿಗೆ ಹೋಗಿಬಿಟ್ಟು ನಮ್ಮ ಸಂಸ್ಕೃತಿಯನ್ನು ಹೇಳೋರು, ನಮ್ಮ ಕಥೆಗಳನ್ನು ಹೇಳೋರು. ಯಾವುದು ನಮ್ಮ ಸಂಸ್ಕೃತಿ, ಎಲ್ಲಿಂದ ಬಂದಿದ್ದೇವೆ, ಏನಿದೆ ನಮ್ಮಲ್ಲಿ, ಮಹಾಭಾರತ ಅಂದರೆ ಏನು, ರಾಮಾಯಣ ಅಂದರೆ ಏನು, ಭಾಗವತ ಅಂದರೆ ಏನು, ಇದೆಲ್ಲ ಆ ಸಂಸ್ಕೃತಿಯನ್ನು ಯಾವಾಗ ಬೆಳೆಸಬೇಕಾಗಿದ್ರೆ ಹರಕತೆಯಿಂದನೇ ಪ್ರಾರಂಭ. ಹರಕತೆ ದಾಸರು ಭಾರಿ ಮುಖ್ಯ. ಹರಕತೆ ಸಾಮಾನ್ಯವಾದಂಥ ಕಲೆ ಅಲ್ಲ, ಅದು ಹಿಂದಿನ ಜನ್ಮದಿಂದ ಬಂದಿರ್ತದೆ. ಅಂಥ ಒಂದು ಕಲೆ ಈ ವಂಶದಲ್ಲಿ ಅವರಿಬ್ಬರು ದಂಪತಿಗಳು ಇಬ್ಬರು ಸರಿಸಮಾನವಾಗಿದ್ದಾರೆ.